ಏರ್ಪೋರ್ಟ್ ರಸ್ತೆ ಟೋಲ್ ದರ ಏರಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾನೇ ಇದೆ. ಬೆಲೆ ಏರಿಕೆಗೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾರಿ ಮಾಲೀಕರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಇವತ್ತು ಸಾಂಕೇತಿಕ ಧರಣಿ ನಡೆಸ್ತಾ ಇದ್ದೇವೆ ಅಂದಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಸಿಎಂ ಸಿಹಿ ಸುದ್ದಿ ನೀಡುವ ಭರವಸೆ ನೀಡಿದ್ದಾರೆ. ಸರ್ವಿಸ್ ರಸ್ತೆ ಟೋಲ್ ದರ ಕಡಿಮೆ ಮಾಡುವ ಭರವಸೆ ಇದೆ. ಒಂದು ವೇಳೆ ದರ ಕಡಿಮೆಯಾಗದಿದ್ದಲ್ಲಿ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಹೇಳಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಮಾತುಕತೆ ಕೊಡಲ್ಲ ಕೇಳ್ಬಿಟ್ಟು ಹೇಳಲ್ಲ, ಆದ್ರೆ ನಮ್ಮ ಕೇಳ್ಬಿಟ್ಟು ದಯವಿಟ್ಟು ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಟೋಲ್ ಸಂಗ್ರಹ ಕೇಂದ್ರದ ಬಳಿ ಬಿಗಿ ಭದ್ರತೆ ಒದಗಿಸಲಾಗಿದೆ. 1 ಡಿಸಿಪಿ, 4 ಎಸಿಪಿ, 15 ಇನ್ಸ್ಪೆಕ್ಟರ್, 20 ಪಿಎಸ್ಐ, 5 ಸಿಆರ್ಪಿ ತುಕಡಿ ಸೇರಿದಂತೆ 400 ಪೊಲೀಸ್ ಸಿಬ್ಬಂದಿಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸಾವಿರದ 850 ಲಾರಿ ನಿನ್ನೆ ಸರ್ವೆ ಪ್ರಕಾರ ಬಂದಿದೆ. ಒಂದು ದಿವಸಕ್ಕೆ ಹೈದರಾಬಾದಿಂದ, ನಾಗ್ಪುರಿಂದ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇಂದ 900 ಗಾಡಿಗಳು ಬರಲೇಬೇಕಾಗುತ್ತೆ. 300 ಗಾಡಿ ಸಿಮೆಂಟ್ ಗಾಡಿ, 280ರಿಂದ 300 ಗಾಡಿ ಮರಳು ಗಾಡಿ, ಜಲ್ಲಿ ಗಾಡಿ. ನಿಮಗೆ ಗೊತ್ತಿದೆ, ಈ ಸಾಗರಲ್ಲಿ ಬಂಡೆಯಲ್ಲಿರೋ ಕಾರಣ ಬೇಕಾದಷ್ಟು 300ರಿಂದ 400 ಗಾಡಿ ಜಲ್ಲಿ ಗಾಡಿಗಳು ಬರ್ತಾ ಇದೆ ಇಲ್ಲಿ. ಈ ಗಾಡಿಗಳೆಲ್ಲ ಇವತ್ತೆಲ್ಲ ಕಂಪ್ಲೀಟು ನಿಲ್ಲಿಸಿದ್ವಿ. ಮುಖ್ಯಮಂತ್ರಿ ಕೇಳಿದ ಕಾರಣ ನಾವು 3 ಗಂಟೆಗೆ ಅವ್ರ ಮಾತುಕತೆಯನ್ನು ನೋಡಿಕೊಂಡು ಇನ್ನು ಮುಂದೆ ಯಾವ ಥರ ಮಾಡಬೇಕು ಹಂಗಂಬ ತೀರ್ಮಾನ ನಾವು ಖಂಡಿತವಾಗಿ ನಾವು ತಗೊಳ್ತೀವಿ. ಯಾವುದೇ ಕಾರಣಕ್ಕೆ ಈ ಟೋಲಿಂದ ನಮ್ದು ಅಲ್ಲಾಡಲ್ಲ, ಸತ್ತರೂ ಪರವಾಗಿಲ್ಲ, ಬದುಕನ್ನು ಪರವಾಗಿಲ್ಲ, ನಾವು ಟೋಲಲ್ಲಿ ಕುತ್ಕೊಂಬೋ ತೀರ್ಮಾನ ನಾವು ಲಾರಿ ಮಾಲೀಕರು, ಇಲ್ಲಿರ್ತಕ್ಕಂಥ ಕಾರ್ ಮಾಲೀಕರು ಎಲ್ಲ ನಾವು ತಗೊಳ್ತೀವಿ ಎಂಬ ತೀರ್ಮಾನ ನಾವು ತಗೊಳ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನಂದಿನಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಸಾಕಷ್ಟು ಪ್ರತಿಭಟನೆ ವ್ಯಕ್ತ ಆಗ್ತಾ ಇದೆ. ಹಗಲು ದರೋಡೆ ಮಾಡ್ತಿದ್ದಾರೆ, ಇದರ ವಿರುದ್ಧ ಪ್ರತಿಭಟನೆಗೆ ಇಳಿತೀವಿ ಅಂತ ಲಾರಿ ಮಾಲೀಕರ ಸಂಘ ಹಾಗೂ ಕ್ಯಾಬ್ ಮಾಲೀಕರ ಸಂಘ ನಿಂತಿದೆ. ಸೊ ಪ್ರತಿಭಟನೆ ಯಾವ ಹಂತಕ್ಕೆ ಬಂದಿದೆ? ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಈಗ? ಭವನ, ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಅಂತೂ ಇಂತೂ ಟೋಲ್ ವಿರುದ್ಧದ ಹೋರಾಟಕ್ಕೆ ಕೊಂಚ ಸಕಾರಾತ್ಮಕ ಬೆಳವಣಿಗೆ ಕಂಡುಬಂದಿದೆ. ರಾಜ್ಯ ಸರ್ಕಾರ ಇಂದು 3 ಗಂಟೆಗೆ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಟೋಲ್ ದರ ಇಳಿಕೆ ಹಾಗೂ ಸರ್ವಿಸ್ ರಸ್ತೆ ನೀಡುವ ಬಗ್ಗೆ ಸಿಹಿ ಸುದ್ದಿ ನೀಡುತ್ತೀವಿ ಅಂತ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದ್ದಾರೆ. ಹೀಗಾಗಿ ಅನಿರ್ದಿಷ್ಟ ಅವಧಿಗೆ ನಿಗದಿಯಾಗಿದ್ದಂತಹ ಪ್ರತಿಭಟನೆ ಲಾರಿ ಓನರ್ಸ್ ಅಸೋಸಿಯೇಷನ್, ಮ್ಯಾಕ್ಸಿ ಕ್ಯಾಬ್ಸ್ ಹಾಗೂ ಏರ್ಪೋರ್ಟ್ ಕ್ಯಾಬ್ಗಳ ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿ ನಡೆದಿದೆ. ಸದ್ಯ ಪ್ರತಿಭಟನೆಯ ಕಾವು ಸಂಪೂರ್ಣವಾಗಿ ಆರಿದೆ. ನೀವು ನೋಡ್ತಿರಬಹುದು ಏರ್ಪೋರ್ಟ್ನ ಟೋಲ್ ಕಡೆ, ಈ ಟೋಲ್ಗಳಲ್ಲಿ ಈಗ ಯಥಾಸ್ಥಿತಿಯಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ನ ನಡುವೆ ಪ್ರಯಾಣಿಕರು ಎಂದಿನಂತೆ ಸಾಕ್ತಿದ್ದಾರೆ. ಇನ್ನು ಸಿಎಂ ಈ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತೀವಿ ಅಂತ ಸಹ ಹೇಳಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗಾಗಲೇ ಸಾರ್ವಜನಿಕರು ಸಹ ಟೋಲ್ ದರ ಏರಿಕೆಗೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರಬಹುದು ಈ ಸೇಲ್ ಪಾಯಿಂಟ್ನ ಬೇರೆ ಬೇರೆ ವೆಹಿಕಲ್ಗಳಿಗೆ ಅದರದೇ ಆದಂತಹ ನಿಗದಿ ಮಾಡಿದ್ದಾರೆ. ಕಾರ್ಗಳು, ಜೀಪ್ಗಳಾದ್ರೆ ಸಿಂಗಲ್ ಸೈಡ್ಗೆ 75 ರೂಪೀಸ್ ಹಾಗೂ ಡಬಲ್ ಸೈಡ್ಗೆ 115 ರೂಪೀಸ್, ಹೀಗೆ 75 ರೂಪಾಯಿಯಿಂದ 15,630 ರೂಪಾಯಿವರೆಗೂ ತಿಂಗಳಿಗೆ, ಪೂರ್ತಿ ತಿಂಗಳಿಗಲ್ಲ, ಬದಲಾಗಿ 50 ಟ್ರಿಪ್ಗೆ ನಿಗದಿ ಮಾಡಿದ್ದಾರೆ. ಇನ್ನು ಇಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಇದೆ. ಯಾವುದೇ ಟೋಲ್ ದರ ಸುಂಕವನ್ನ ವಸೂಲಿ ಮಾಡ್ತಾರೆ ಅಂದ್ರೆ ಒಂದು ಸಲ ಟಿಕೆಟ್ ತಗೊಂಡ್ರೆ ಅದು 24 ಗಂಟೆ ಚಾಲ್ತಿಯಲ್ಲಿರುತ್ತೆ. ಆದ್ರೆ ಏರ್ಪೋರ್ಟ್ ಟೋಲ್ನ ವಿಚಾರದಲ್ಲಿ ಸ್ವಲ್ಪ ಭಿನ್ನ ಅಂತಾನೆ ಹೇಳ್ಬೋದು. ನೀವು ಒಂದು ಟ್ರಿಪ್ ಹೋಗಿ ಬಂದ್ರೆ ಸಾಕು, ನೀವು ತಗೊಂಡಿದ್ದಂತಹ ಟೋಲ್ ಟಿಕೆಟ್ ಸುಂಕ ದರ ಏನಿರುತ್ತೆ, ಶುಲ್ಕ ದರದ ಸ್ಲಿಪ್ ಏನಿರುತ್ತೆ ಅದು ವ್ಯಾಲಿಡಿಟಿ ಕಲ್ತ್ಕೊಡುತ್ತೆ. ಹೀಗಾಗಿ ತಮಗೆ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ನಷ್ಟ ಆಗುತ್ತೆ ಅಂತ ವಾಣಿಜ್ಯ ವಾಹನಗಳ ಸಂಚಾರಕರು ಈಗಾಗಲೇ ತಿಳಿಸಿದ್ದಾರೆ. ಹೀಗಾಗಿ ಸಂಘ ಸಂಸ್ಥೆಗಳು ಸಹ ತಮ್ಮ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿಸುವ ಭರವಸೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದೊಮ್ಮೆ ಇವತ್ತು ಸಿಹಿ ಸುದ್ದಿಯನ್ನ ಸಿಎಂ ನೀಡದಿದ್ರೆ ನಾಳಿನಿಂದ ಅಹೋರಾತ್ರಿ ಧರಣಿ ನಡೆಸ್ತೀವಿ ಅನ್ನೋ ಮೂಲಕ ತಮ್ಮ ಪ್ರತಿಭಟನೆ ಹಾಗೂ ಆಕ್ರೋಶವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಭಾವನಾ. ಓಕೆ ನಂದಿನಿ, ಆಸ್ಕರ್ ಫರ್ನಾಂಡಿಸ್ ಇವತ್ತು ರಾಜ್ಯಕ್ಕೆ ಆಗಮಿಸುವಂತಹ ನಿರೀಕ್ಷೆಗಳನ್ನ ಹೇಳಲಾಗ್ತಾ ಇದೆ. ಸೊ ಸಿಎಂ ಕೇಂದ್ರದೊಂದಿಗೆ ಮಾತನಾಡುವಂತಹ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಇದಕ್ಕೆ ವ್ಯಕ್ತವಾಗಬಹುದು ಅನ್ನೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಭಾವನಾ, ಈಗ ಎಲ್ಲರ ಚಿತ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೀಟಿಂಗ್ ನತ್ತ ನಡೆದಿದೆ. ಸಿಎಂ ಇವತ್ತು ಆಸ್ಕರ್ ಫರ್ನಾಂಡಿಸ್ ಒಂದಿಗೆ ಸುಮಾರು ಕಳೆದ 5 ದಿನಗಳಿಂದ ನಿರಂತರವಾಗಿ ಉಗ್ರ ಪ್ರತಿಭಟನೆಗೆ ಸಾಕ್ಷಿಯಾಗಿರುವ ವಿರೋಧವನ್ನು ವ್ಯಕ್ತಪಡಿಸ್ಕೋತಾ ಇರುವಂತಹ ಟೋಲ್ ವಿಚಾರವಾಗಿ ಅಂತಿಮ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ನಿತ್ಯ ಈಗಾಗಲೇ ಪ್ರತಿ ನಿಮಿಷದಿಂದ ನಿಮಿಷಕ್ಕೂ
ಚಾಲಕರು ಹಾಗೂ ಸುಂಕ ವಸೂಲಿ ಮಾಡುವಂತಹ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೀತದೇ ಇದೆ ಹಾಗೂ ಸಂಘ ಸಂಸ್ಥೆಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಇವೆಲ್ಲದರ ಮಧ್ಯೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನದಿಂದ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ಆಲೋಚಿಸಿದೆ. ಹೀಗಾಗಿ ಜವಾಬ್ದಾರಿಯುತವಾದ ಆಲೋಚನೆಯ ಹಿನ್ನೆಲೆಯಲ್ಲಿ ಸಂಘ ಸಂಸ್ಥೆಗಳು ಸಹ ಸಿಎಂಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದು ಸಕಾರಾತ್ಮಕ ಸಿಹಿ ಸುದ್ದಿಯಾಗಿದ್ರೆ ಮಾತ್ರ ಉಳಿದಂತೆ ಟೋಲ್ ದರವನ್ನ ಕಡಿಮೆ ಮಾಡಲಿಲ್ಲ ಅಂತ ಅಂದ್ರೆ, ಸರ್ವಿಸ್ ರಸ್ತೆಯನ್ನ ನೀಡಲಿಲ್ಲ ಅಂದ್ರೆ ಎಂದಿನಂತೆ ಉಗ್ರ ಪ್ರತಿಭಟನೆ ಹಾಗೂ ಅಹೋರಾತ್ರಿ ಧರಣಿಗೆ ಸಿದ್ಧವಾಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಭಾವನಾ. ಓಕೆ, ಧನ್ಯವಾದ ನಂದಿನಿ ನಿಮ್ಮೆಲ್ಲ ಮಾಹಿತಿ.